ಇಬ್ಬರು ಸಚಿವರ ಸಂಬಂಧದ ಬಗ್ಗೆ ರಣ್ಯಾರಾವ್ ಕೇಸ್ನಲ್ಲಿ ಪ್ರಸ್ತಾಪ ಬಂದಿದೆ. ಯಾರಿಬ್ಬರು ಸಚಿವರು, ಸಂಬಂಧ ಯಾವ ಮಾದರಿದು, ಅವರಿಗೂ ಈ ಗೋಲ್ಡ್ ಸ್ಮಗ್ಲಿಂಗಿಗೂ ಏನಾದ್ರು ಸಂಬಂಧ ಇದೆಯಾ? ಇದ್ರ ಬಗ್ಗೆ ಒಂದು ಸಮಗ್ರ ತನಿಖೆ ಆಗಬೇಕಾದ ಅವಶ್ಯಕತೆ ಇದೆ. ಒಂದು ವೇಳೆ ಗೋಲ್ಡ್ ಸ್ಮಗ್ಲಿಂಗ್ನಲ್ಲಿ ಕರ್ನಾಟಕದ ಇಬ್ಬರು ಸಚಿವರ ಕೈವಾಡ ಇದ್ರೆ ಇದು ಲಘುವಾಗಿ ತಳ್ಳಿ ಹಾಕುವಂತ ಪ್ರಶ್ನೆ ಅಲ್ಲ, ಗಂಭೀರವಾಗಿ ತೆಗೆದುಕೊಳ್ಬೇಕಾಗುತ್ತೆ, ಗಂಭೀರವಾಗಿ ತಗೊಳ್ಬೇಕು ಅಂತ ನಾನು ಆಗ್ರಹಿಸ್ತೇನೆ. ಯಾಕೆಂದ್ರೆ ಸ್ವಯಂ ಪ್ರೇರಿತರಾಗಿ ಮಂತ್ರಿಗಳು ತಾವು ಹೇಳಿಕೆ ಕೊಡ್ತಾರೆ ಅನ್ನುವಷ್ಟು ಸತ್ಯ ಹರಿಶ್ಚಂದ್ರ ಇದ್ದಾರೆ ಅಂತ ನಾನು ಭಾವಿಸೋದಿಲ್ಲ. ತನಿಖೆಯ ನಂತರವೇ ಸತ್ಯಾಸತ್ಯತೆ ಗೊತ್ತಾಗಬೇಕು. ಹಾಗೇನಾದ್ರು ಇದ್ರೆ ಕರ್ನಾಟಕದ ಸಾರ್ವಜನಿಕ ರಾಜಕಾರಣಕ್ಕೆ ಇದೊಂದು ಕಪ್ಪು ಚುಕ್ಕಿ ಅಂತ ನಾವು ಭಾವಿಸ್ಬೇಕಾಗತ್ತೆ. ನನಗೆ ಇನ್ಫಾರ್ಮೇಶನ್ ಸಿಕ್ಕಿದ್ದು ಡಿವೈಎಸ್ಪಿ ಜೊತೆಗೆ 32 ಜನರ ಒಂದು ಅಲ್ಲೊಂದು ಸ್ಪೆಷಲ್ ಟೀಮನ್ನ, ಅದೊಂದು ಟೂರಿಸ್ಟ್ ಪ್ಲೇಸು, ವಿಶೇಷವಾಗಿ ವಿದೇಶಿಯರಲ್ಲಿ ಬರ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಪೊಲೀಸ್ ಸ್ಟಾಫನ್ನ ನಿಯೋಜನೆ ಮಾಡಿದ್ರು ಅಂತ ತಿಳಿದು ಬಂದಿತ್ತು. ಯಾಕೆ ಅದನ್ನ ವರ್ಗಾಯಿಸಿದ್ರು, ಯಾಕೆ ವಿತ್ಡ್ರಾ ಮಾಡ್ಕೊಂಡ್ರು, ಅದ್ರ ಹಿನ್ನೆಲೆ ಏನು? ಅದೊಂದು ಹಂಪಿ ಒಂದು ವಿಖ್ಯಾತವಾಗಿರುವಂತ ಒಂದು ಸ್ಥಳ, ಅದೊಂದು ಯುನೆಸ್ಕೋ ಹೆರಿಟೇಜ್ ಸೈಟು. ಅಲ್ಲಿ ವಿದೇಶಿ ಪ್ರವಾಸಿಗರು ದೊಡ್ಡ ಸಂಖ್ಯೆಯಲ್ಲಿ ಬರ್ತಾರೆ. ಭಾರತದ ಬಗ್ಗೆ ಏನ್ ಮೆಸೇಜ್ ಹೋಗುತ್ತೆ? ಯಾರೋ ಕೆಲವರು ಮಾಡಿದಂಥ ಕೆಲಸ ಭಾರತದ ಬಗ್ಗೆ ಒಂದು ಕೆಟ್ಟ ಸಂದೇಶಕ್ಕೆ ಕಾರಣ ಆಗುತ್ತೆ, ಪ್ರವಾಸೋದ್ಯಮದ ಮೇಲೆ ಒಂದು ಕೆಟ್ಟ ಪರಿಣಾಮ ಬೀರುತ್ತೆ. ನನಗನ್ಸುತ್ತೆ ಆ ಗ್ಯಾಂಗ್ ರೇಪ್ ಮಾಡಿ ಒಬ್ಬನ ಹತ್ಯೆಗೆ ಕಾರಣ ಆಗಿರ್ತಕ್ಕಂಥ ದರೋಡೆ ಮತ್ತು ಸುಲಿಗೆ ಮಾಡಿರ್ತಕ್ಕಂಥವ್ರಿಗೆ ಅವ್ರಿಗೆ ಎನ್ಕೌಂಟರ್ ಮಾಡಬೇಕು. ಅವ್ರಿಗೆ ಎನ್ಕೌಂಟರ್ ಮಾಡೋದು ಒಂದೇ ದಾರಿ. ಆಗ ಉಳಿದವರಿಗೆ ಒಂದು ಭಯ ನಿರ್ಮಾಣ ಆಗುತ್ತೆ. ನೋಡಿ, ಈ ಸರ್ಕಾರ ಬಂದ ಮೇಲೆ ಹಾಳ ಹಗಲೇ ಬ್ಯಾಂಕಿಗೆ ದುಡ್ಡು ಡೆಪಾಸಿಟ್ ಮಾಡಕ್ ಹೋದವನ್ನ ಗುಂಡಿಟ್ಟು ಬೀದರ್ನಲ್ಲಿ ಕೊಂದು ದರೋಡೆ ಮಾಡ್ಕೊಂಡು ಹೋಗ್ತಾರೆ. ಮಂಗಳೂರಿನಲ್ಲಿ ಬ್ಯಾಂಕ್ನ ಸಿನಿಮೀಯ ರೀತಿಯಲ್ಲಿ ದರೋಡೆ ಮಾಡ್ತಾರೆ. ನಿರಂತರವಾಗಿ ಗ್ಯಾಂಗ್ ರೇಪ್ಗಳು ನಡೀತವೆ, ದರೋಡೆಗಳು ನಡೀತವೆ. ಅಂದ್ರೆ ನಾವೇನ್ ಮೆಸೇಜ್ ಕೊಡ್ತೀವಿ? ಪೊಲೀಸ್ ಠಾಣೆ ಮೇಲೆ ದಾಳಿ ನಡೆಯುತ್ತೆ, ನಾವೇನ್ ಮೆಸೇಜ್ ಕೊಡ್ತೀವಿ? ಪೊಲೀಸ್ ಠಾಣೆ ಮೇಲೆ ದಾಳಿ ಮಾಡಿದವರಿಗೆ ರಾಜಕೀಯ ರಕ್ಷಣೆ ಕೊಟ್ರೆ ಸಂದೇಶ ಏನಾಗುತ್ತೆ? ಗ್ಯಾಂಗ್ ರೇಪ್ ಮಾಡೋರಿಗೆ ನಾವು ಸಾಮಾನ್ಯ ಪ್ರಜೆಗಳ ರೀತಿಯಲ್ಲಿ ಟ್ರೀಟ್ ಮಾಡಿದ್ರೆ ಅದನ್ನ ನಿಯಂತ್ರಣಕ್ಕೆ ತರಕ್ಕೆ ಸಾಧ್ಯ ಆಗತ್ತಾ? ಹಾಗಾಗಿ ನನಗನ್ಸುತ್ತೆ ಇವರಿಗೆ ಶಾಕ್ ಟ್ರೀಟ್ಮೆಂಟ್ ಕೊಡಬೇಕು. ಯಾರೋ ಒಬ್ಬ ಇಬ್ಬ ಕ್ರಿಮಿನಲ್ಸ್ ಹತ್ರ ಭೂಮಿ ಭಾರ ಕಡಿಮೆ ಆಗುತ್ತೆ ಹೊರತು ಏನೂ ತೊಂದರೆ ಆಗಲ್ಲ. ಅವನಿಗೆ ಎನ್ಕೌಂಟರ್ ಮಾಡಿ ಆ ಮೂಲಕ ಸಂದೇಶ ಕೊಡಬೇಕು. ಯಾಕೋ ಏನೋ ಈ ಸರ್ಕಾರ ಎಲ್ಲ ವಿಷಯದಲ್ಲೂ ನಿರ್ಲಕ್ಷ್ಯ ವಹಿಸ್ತಾ ಇದೆ, ಕಾನೂನು ಸುವ್ಯವಸ್ಥೆ ವಿಷಯದಲ್ಲೂ ನಿರ್ಲಕ್ಷ್ಯ ವಹಿಸ್ತಾ ಇರ್ತಕ್ಕಂಥ ದುರದೃಷ್ಟಕರ.